ಬಿಸಿಯಾಗಿರ್ತಾರೆ. ನಿಮ್ದು ತಗೊಂಡಿಲ್ಲ ಬಿಡಿ. ಬಿಸಿಯಾಗಿರ್ತಾರೆ. ನಿಮ್ದು ತಗೊಂಡಿಲ್ಲ ಬಿಡಿ. ಉದುರಿಸಿ. ಓಕೆ, ನೆಕ್ಸ್ಟ್ ದಿಲೀಪ್ ಅಂತ. ಸರ್, ನೀವು ಯಾವಾಗ ಬಂದಿರೋದು ಈ ಹೋಟ್ಲಿಗೆ? ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಸೌದೆ ಒಲೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ತುಂಬಾ ಟೇಸ್ಟಿ ಆಗಿದೆ. ಮಟನ್ ಇಂದ ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ತುಂಬಾ ಚೆನ್ನಾಗಿದೆ. ನಾವು ಮಟನ್ ಬಿರಿಯಾನಿ ಮತ್ತೆ ಕಬಾಬ್ ತಗೊಂಡಿದ್ದೀವಿ ಸರ್. ಯಾರೆಲ್ಲ ಬಂದಿದ್ದೀರಾ? ನಮ್ಮ ಫ್ಯಾಮಿಲಿ ಎಲ್ಲರೂ ಬಂದಿದ್ದೀವಿ. ಎಲ್ರಿಗೂ ಇಷ್ಟ ಆಗಿದೆ. ಹೌದು. ಸಚಿನ್ ಅಂತ ಸ್ಟೈಲಲ್ಲಿ ಇದೆ ಬಿರಿಯಾನಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ದೀನಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡು ತಗೊಂಡಿದ್ದೀವಿ. ಕ್ವಾಂಟಿಟಿನೂ ಅಷ್ಟೇ ಸಫಿಷಿಯಂಟ್ ಆಗಿದೆ. ಒಂದು ಬಿರಿಯಾನಿ ತಗೊಂಡ್ರೆ ಇಬ್ರು ಆರಾಮಾಗಿ ತಿನ್ಬೋದು. ಸತೀಶ್ ಅಂತ ಸರ್. ನಾವು ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಕಾಲ್ ಸೂಪು ತಗೊಂಡಿದ್ದೀವಿ. ಮಟನ್ ಬಿರಿಯಾನಿ ತಿಂದು ನಾವು ಚೆನ್ನಾಗಿದೆ. ಚಿಕನ್ ಬಿರಿಯಾನಿ ಅವ್ರು ತಿಂದಿದ್ದಾರೆ. ಕಾಲ್ ಸೂಪ್ ಅಷ್ಟೇ ತುಂಬ ಚೆನ್ನಾಗಿದೆ ಸರ್. ಇದಕ್ಕೆ ಟೇಸ್ಟ್ ನೋಡೋಕೆ ಯಾವ ಏಜ್ ಗ್ಯಾಪ್ ಅಂತಿಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಯಾರು ಬೇಕಾದ್ರೂ ಬಂದು ತಿನ್ಬೋದು. ಚೆನ್ನಾಗಿದೆ. ಟೇಸ್ಟ್ ಹತ್ರನೂ ಇದೆ, ಸಿಟಿಗೆ ಹತ್ರನೂ ಇದೆ. ಸೌದೆ ಒಲೆ ಸರ್, ನಾನು ನೋಡಿದೆ ಸೌದೆ ಒಲೆ. ಪ್ಯೂರ್ಲಿ ಸೌದೆ ಒಲೆಯಲ್ಲೇ ಆಗ್ತಿರೋದು. ಇಲ್ಲಿ ಬೇರೆ ಯಾವ್ದು ಗ್ಯಾಸ್ ಎಲ್ಲ ಯೂಸ್ ಮಾಡ್ತಿಲ್ಲ. ಬೆಳಗ್ಗೆ 5 ಗಂಟೆಗೆ ಬಿಸಿ ಬಿಸಿ ಕಾಲ್ ಸೂಪು, ಕಬಾಬು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗದೆ 4 ಐಟಮು. ಸೊ 4 ಐಟಮು ಅಂತೂ ಸಿಕ್ಕಾಪಟ್ಟೆ ಕ್ರೌಡು, ವೆಯ್ಟ್ ಮಾಡಿ ತಿನ್ನಷ್ಟು. ಸೊ ಇದು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದ್ಸತಿ ಹೇಳ್ತೀನಿ. ಫಸ್ಟ್ ಟೈಮ್ ಇವರ ಕಾಲ್ ಸೂಪು ನೋಡಿ ಹೆಂಗಿದೆ ಅಂತ. ಆಹಾ, ದೊಡ್ಡ ಲೆಗ್ ಪೀಸ್ನ ಹಿಂಗೆ ಲೆಗ್ಗ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸಾಫ್ಟು, ಒಳ್ಳೆ ಮಸಾಲ. ಬೆಳಗಿನ ಜಾವ 5 ಗಂಟೆ ಕುಡಿಯೋಕೆ ಒಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೇಕು. ಬಿಸಿಯಾಗಿ ಸೂಪ್ನು ಹಂಗೆ ಒಂದು ಬೈಟ್ ಹೋಗೋಣ ನೋಡಿ. ಅಪ್ಪ, ಸೂಪೇ ಬರ್ತಾ ಇಲ್ಲ, ಅಷ್ಟೊಂದು ಲೆಗ್ಗು. ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಒಳ್ಳೆ ಪೆಪ್ಪರು ಅದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಟನ್ ರಸಾಲ ಇಳ್ಕೊಂಡು ಸೂಪರಾಗಿ ಒಂದು ಲೆಗ್ ಸೂಪು. ಸೊ ಸ್ಟಾರ್ಟಿಂಗ್ ಅದನ್ನು ಟ್ರೈ ಮಾಡಾದ್ಮೇಲೆ ಪಕ್ಕದಲ್ಲಿ ಒಂದು ಡ್ರೈ ಐಟಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಕಬಾಬ್ ಅವಾಗೆ ಟ್ರೈ ಮಾಡ್ತಾ ಇದ್ವಿ. ಬಿಸಿ ಕಬಾಬು, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರೋ ಪೀಸಸ್. ಇಲ್ಲಿ ನೋಡಿದ್ರೆ ಜ್ಯೂಸಿ ಹಂಗೆ ಗೊತ್ತಾಗುತ್ತೆ, ಆಚೆ ಕ್ರಿಸ್ಪಿನೂ ಗೊತ್ತಾಗುತ್ತೆ. ಸೂಪರ್. ಹೆಂಗಿದೆ ಅಂದರೆ ಆಚಂತೂ ಗರ್ಗರಿ ಆಗಿರುತ್ತೆ, ಒಳಗೆ ಅದೇ ಥರ ಜ್ಯೂಸಿ ಆಗಿ ಸೂಪರಾಗಿ ಮಾಡಿರ್ತಾರೆ. ಒಂದಲ್ಲ ಹಾಫಲ್ಲ 2 ಕಬಾಬ್ ಬೇಕು. ತುಂಬಾ ಚೆನ್ನಾಗಿರುತ್ತೆ, ಮಸ್ಟ್ ಟ್ರೈ. ಪಕ್ಕದಲ್ಲಿ ಚಿಕನ್ ಬಿರಿಯಾನಿ ಪೀಸಸ್ ನೋಡ್ತಿದ್ದೀರಾ ನೋಡಿ. ಮಟನ್ ಪೀಸಸ್ ಮಾತ್ರ ಅಲ್ಲ, ಚಿಕನ್ ಪೀಸಸ್ ಹೂವು ಇದ್ದಂಗೆ ಇರುತ್ತೆ ಅಂತಲೇ ಹೇಳ್ಬೇಕು. ಲೈಟಾಗಿ ತಗೊಂಡು ಒಂದು ಬೈಟ್ ಹೋಗೋಣ. ಪಕ್ಕ ಈ ಥರ ಎಲ್ಲ ಕೊಟ್ಬಿಟ್ರೆ 5 ಗಂಟೆಗಲ್ಲ, ಇಡೀ ದಿನ ತಿಂತಾನೆ ಇರ್ಬೋದು ಅನ್ಸುತ್ತೆ. ಇನ್ನೊಂದು ಬಿರಿಯಾನಿ ಅಂತ ಅಷ್ಟು ಲೆವೆಲ್ಗೆ ಸೂಪರಾಗಿದೆ. ಪ್ಲೇಟ್ ಫುಲ್ ಆಫ್ ರೈಸು, ಹಂಗೆ ಪ್ಲೇಟ್ಗಿಂತ ಜಾಸ್ತಿನೇ ಬರುತ್ತೆ. ಒಬ್ಬರಲ್ಲ ಇಬ್ಬರು ಆರಾಮಾಗಿ ತಿನ್ಬೋದು ನೋಡಿ. ಬಿಸಿ ಫಸ್ಟ್ ತುತ್ತು. ಆ್ಯಕ್ಚುಲಿ ಮಟನ್ ಮಾತ್ರ ಅಲ್ಲ, ಚಿಕನ್ ತುಂಬಾ ಸೂಪರಾಗಿರುತ್ತೆ. ಬೇಕು ಅಂದರೆ ಶೇರ್ವಾ ಈ ಥರ ಇಟ್ಟಿರ್ತಾರೆ, ಬಟ್ ಯಾವುದು ಬೇಡ. ಬಿಕಾಸ್ ಇದೇ ಒಳ್ಳೆ ಫ್ಲೇವರಲ್ಲಿ ಸಕ್ಕತ್ತಾಗಿದೆ ಅಂತಲೇ ಹೇಳಬೇಕು. ಒಳ್ಳೆ ರೈಡಾಗ ಅಂಟಂಟು ಫ್ಲೇವರು. ದಮ್ ಬಿರಿಯಾನಿ ಅದು ಲೈಕ್ ಯೂಶ್ವಲಿ ನೋಡೋಕೆ ಹೊಸಕೋಟೆ ಸ್ಟೈಲಲ್ಲಿ ಮಾಡ್ತಿದ್ದಾರೆ ಅಂತಂದರೆ ಖಂಡಿತ ನೆಕ್ಸ್ಟ್ ಲೆವೆಲ್ ಆಗಿದೆ. ಸೂಪರ್. ಪಕ್ಕದಲ್ಲೇ ಮಟನ್ ಬಿರಿಯಾನಿ ನೋಡಿ, ರಿಬ್ಸ್ ಪೀಸಸ್ಸು, ಮಟನ್ ಚಾಪ್ ಪೀಸಸ್ ಎಲ್ಲ ಹಾಕಿದ್ದಾರೆ. ಹಿಂಗೆ ಒಂದು ಬೇಡೋಣ. ಮುದ್ದೆ ಹೋಯ್ತು, ನಳ್ಳಿ ಪೀಸಸ್ ಎಲ್ಲ ಹಾಕಿದ್ದಾರೆ. ಒಳ್ಳೆ ನಳ್ಳಿ ಪೀಸಸ್, ಮಟನ್ ಪೀಸಸ್ ಅಂತ ಅಂತೂ ಒಂದು 5 ಪೀಸ್ ಹಾಕ್ತಾರೆ. ದೊಡ್ಡ ಪೀಸಸ್ ಆಗಿರುತ್ತೆ. ಪಕ್ಕ ಬರ್ತಂತಲೇ ಹೇಳ್ಬೇಕು. ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ರೈಸು ನೋಡಿ. ರೈಸು ಹೆಂಗಿದೆ. 2 ರೈಸು ಡಿಫ್ರೆಂಟು ಕಂಪ್ಲೀಟು. ಚಿಕನ್ ಅಂದರೆ ಚಿಕನ್ ಫ್ಲೇವರ್ ಬರುತ್ತೆ, ಮಟನ್ ಅಂದರೆ ಕಂಪ್ಲೀಟ್ ಮಟನ್ ಫ್ಲೇವರ್ ಬರುತ್ತೆ. ನಿಮಗೆ ಯಾವ ಫ್ಲೇವರ್ ಇಷ್ಟ ಅದನ್ನು ಆರಾಮಾಗಿ ನೀವು ತಿನ್ಬೋದು. ಖಂಡಿತ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. 5 ಗಂಟೆಗೆ ಬಿಸಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು
ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗ ನಾನು ಹಾಕಿ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ನೆಕ್ಸ್ಟ್ ಬೈ ಫ್ರಮ್ ದಿನೇಶ್, ಡೂ ವಾಟ್ ಇಸ್ ಲವ್. ಬಾಯ್.